ಮೂವಿ ಟ್ರೇಲರ್ ನೋಡಿದಾಗ ಪ್ರಭಾಸ ಕಲ್ಕಿಯಾಗಿ ಆಕ್ಟಿಂಗ್ ಮಾಡ್ತಾರ ಅಂತ ಅನ್ಕೊಂಡಿದ್ವಿ. ಆದ್ರ ಮೂವಿ ಒಳಗ್ ಹೋಗಿ ನೋಡಿದಾಗ ಭೈರವಣ್ಣ ಹೆಸರ ಕಾಳ ಭೈರವ ಕಾಶಿಯ ರಕ್ಷಕ ಅಂತ ಅನಸ್ತದ. ಆದ್ರ ಮೂವಿ ಎಂಡಿಗೆ ಹೋಗಿ ಹೋಗಿ ಅದ ಭೈರವ ಕಾಳ ಭೈರವ ಅಲ್ಲ, ಕರ್ಣನ ಕ್ಯಾರೆಕ್ಟರ್ ಅಂತ ಕೆಸ ರಿವೀಲ್ ಆಗ್ತದ. ಹಿಂಗ ಸಾಕಷ್ಟು ಕ್ವಶನ್ಗಳು ಅದಾವ ಮೂವಿ ಒಳಗ. ನೀವು ಇನ್ನೂವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮಗ ಈ ಮೂವಿ ಒಳಗ ಯಾವ ಕ್ವಶನ್ ಬಂದಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಅದ್ರ ಮೇಲೆ ನಾವು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೇವೆ. ಮಹಾಭಾರತದ ಕರ್ಣನ ಹುಟ್ಟಿಗೂ ಮತ್ತು ಕಲ್ಕಿ ಫಿಲ್ಮ್ ಒಳಗಿರೋ ಈ ಭೈರವನ ಹುಟ್ಟಿಗೂ ಸಿಮಿಲಾರಿಟಿ ತೋರಿಸಿದಾರೆ. ಮಹಾಭಾರತದೊಳಗ ಕರ್ಣ ಹುಟ್ಟಿದಾಗ ಏನ್ ಮಾಡ್ತಾರ, ತಾಯಿ ಕುಂತಿ ಅವನ ನದಿ ಒಳಗ್ ಬಿಡ್ತಾರ. ಅಲ್ಲಿಂದ ಹೋಗಿ ಅಧಿರಥ ಅನ್ನೋ ಒಬ್ಬ ಸಾರಥಿ ಕಡೆ ಸಿಗ್ತಾನ. ಆ ಸಾರಥಿ ಅವನ ಸಾಕಿ ಬೆಳೆಸಿ ದೊಡ್ಡವನಾಗ ಮಾಡ್ತಾನ. ಅದೇ ತರ ಈ ಮೂವಿ ಒಳಗೆ ಏನ್ ತೋರಿಸಿದಾರ ಅಂತಂದ್ರ, ಒಬ್ಬ ಕ್ಯಾಪ್ಟನ್ ಕಡೆ ಭೈರವ ಯುದ್ಧ ಭೂಮಿ ಒಳಗೆ ಸಿಗ್ತಾನ. ಅಲ್ಲಿಂದ ಆ ಕ್ಯಾಪ್ಟನ್ ಅವನ ಸಾಕಿ ಸಲ್ವಿ ದೊಡ್ಡವನನ್ನ ಮಾಡ್ತಾನ. ಆದ್ರೆ ಒಂದ್ ಏನ್ ಇಲ್ಲಿ ಡಿಫ್ರೆಂಟ್ ತೋರಿಸಿದಾರ ಅಂತಂದ್ರ, ಮಹಾಭಾರತದೊಳಗ ಕರ್ಣಗ ಪರಶುರಾಮ್ ಅವರು ಟ್ರೈನಿಂಗ್ ಮಾಡ್ತಾರ. ಆದ್ರೆ ಇಲ್ಲಿ ಏನಾಗಿದೆ, ಆ ಕ್ಯಾಪ್ಟನ್ ಭೈರವ ಟ್ರೈನಿಂಗ್ ಮಾಡ್ತಾರ. ಸೊ ಇದನ್ನ ನೋಡಿದಾಗ ಆ ಕ್ಯಾಪ್ಟನ್ ಕ್ಯಾರೆಕ್ಟರ್ ಪರಶುರಾಮನ್ ಕ್ಯಾರೆಕ್ಟರ್ ಇರ್ಬೋದೇನೋ ಅಂತ ಒಂದು ಡೌಟ್ ಬರಾಕತ್ತ. ಫಿಲ್ಮ್ ಮುಗಿದ್ಮೇಲಂತೂ ನಮಗೊಂದು ಕ್ಲಾರಿಟಿ ಸಿಗ್ತದ, ಕರ್ಣನ್ ರೀಬರ್ತ್ ಆಗಿದೆ ಅಂತ ಗೊತ್ತಾಗ್ತದ. ಆದ್ರ ಕರ್ಣಂದ ಯಾಕೆ ರೀಬರ್ತ್, ಅರ್ಜುನದ ಯಾಕೆ ಆಗ್ಲಿಲ್ಲ, ಭೀಮನ್ ಯಾಕೆ ಆಗ್ಲಿಲ್ಲ ಅಂತ ನೋಡಿದಾಗ ಇಲ್ಲೊಂದು ಕ್ರಿಯೇಟಿವಿಟಿ ಮೈಂಡ್ ರೈಟರ್ಸ್ ಒಂದು ಫ್ರೀಡಮ್ ಸಿಕ್ಕದ. ಅವ್ರು ಯಾವ ತರ ಬೇಕು ಆ ತರ ಇಮ್ಯಾಜಿನೇಷನ್ ಬರೀಬಹುದು. ಯಾಕಂದ್ರ ಎಲ್ಲೂ ಹಿಂದೂ ಮತ್ತು ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಿಲ್ಲ ಅನ್ನೋದೊಂದು ಖುಷಿ ಆಗ್ತದ. ಒಂದ್ ದೊಡ್ಡ ಕ್ವಶನ್ ಯಾವ್ದು ಅಂತಂದ್ರೆ, ವೈ ಕರ್ಣನ ಯಾಕೆ ಬೇಕಿತ್ತು ಅನ್ನೋ ಒಂದು ದೊಡ್ಡ ಕ್ವಶನ್ ಕಾಡಕತ್ತದ. ಈ ವಿಡಿಯೋದೊಳಗ ಅದರ ಉತ್ತರವನ್ನ ಕಂಡುಹಿಡಿಯುವಂತ ಪ್ರಯತ್ನ ಮಾಡೋಣ. ಪ್ರಭಾಸ ಕಲ್ಕಿ ಅಲ್ಲ, ಕಾಳ ಭೈರವ ಅಲ್ಲ, ಕರ್ಣ ಅನ್ನೋದು ನಮಗೆ ಈಗ ಸಿಕ್ಕದ. ಈಗ ನಮಗೆ ಮತ್ತೊಂದು ದೊಡ್ಡ ಕ್ವಶನ್ ಏನ್ ಕಾಣಕತ್ತದ ಅಂದ್ರೆ, ವಾಟ್ ಈಸ್ ಪ್ರಾಜೆಕ್ಟ್ ಕೆ? ಪ್ರಾಜೆಕ್ಟ್ ಕೆ ಮೀನ್ಸ್ ಪ್ರಾಜೆಕ್ಟ್ ಕರ್ಣ, ಪ್ರಾಜೆಕ್ಟ್ ಕೃಷ್ಣ, ಪ್ರಾಜೆಕ್ಟ್ ಕಲಿ, ಪ್ರಾಜೆಕ್ಟ್ ಕಲ್ಕಿ, ಐ ಡೋಂಟ್ ನೋ ಏನ್ ಅನ್ನೋದ ಕ್ಲಾರಿಟಿ ಸಿಗಾಕತ್ತಿಲ್ಲ. ಈ ಫಿಲ್ಮ್ ಒಳಗ ಗಾಂಡೀವ ಸಿಗ್ತದ. ಆ ಗಾಂಡೀವ ಕೌನ್ಸಿಲರ್ ಪಾಣಿ ತಗೊಂಡೋಗಿ ಅವ್ರ ಲ್ಯಾಬ್ ಒಳಗೆ ಇಟ್ಕೊಳ್ತಾರೆ. ಈ ಪಾಣಿಗೆ ನಮ್ಮ ಹಿಂದೂ ಧರ್ಮ ಗ್ರಂಥಗಳು, ಮುಂದುವರುವಂತ ಭವಿಷ್ಯ ಪುರಾಣ ಮತ್ತು ಆಗಿ ಹೋಗಿರೋ ಘಟನೆಗಳ ಮೇಲೆ ನಂಬಿಕೆ. ಆದ್ರೆ ಅವ್ರೇನ್ ಮಾಡಕತ್ತಾರ ಅಂದ್ರೆ, ಸುಪ್ರೀಂ ಯಾಸ್ಕಿನ್ ಕಡೆ ಕೆಲಸ ಮಾಡಕತ್ತಾರ. ಅಂದ್ರೆ ಏನಿದೆ ಗಾಂಡೀವ ಏನದ ಅಂತಂದ್ರೆ, ಅರ್ಜುನಗ ಬ್ರಹ್ಮನಿಂದ ಸಿಕ್ಕಿರ್ತಕ್ಕಂಥ ಒಂದು ಶಸ್ತ್ರಾಸ್ತ್ರ ಅದ. ಇದು ಅತಿ ದೊಡ್ಡ ಶಸ್ತ್ರಾಸ್ತ್ರ. ಇದನ್ನ ಬೀಟ್ ಮಾಡುವಂತ ಶಕ್ತಿ ನಮ್ಮ ಯಾವ ದೇವಾನು ದೇವತೆಗಳಿಗೂ ಇರ್ಲಿಲ್ಲ. ಆದ್ರೆ ಏನಾಗ್ತದ, ಕೃಷ್ಣ ಯಾವಾಗ ಈ ಭೂಮಿಯನ್ನ ತ್ಯಜಿಸಿ ಹೋಗ್ತಾರ, ಅವಾಗ ಅವನ ಜೊತೆ ಈ ಶಸ್ತ್ರಾಸ್ತ್ರಗಳ ಶಕ್ತಿನೂ ಕೂಡ ಹೋಗ್ಬಿಡ್ತದ. ಈಗ ಕೌನ್ಸಿಲರ್ ಪಾಣಿಗೆ ಏನ್ ಸಿಕ್ಕದ, ಆ ಗಾಂಡೀವಕ್ಕ ಅಷ್ಟೊಂದು ಶಕ್ತಿ ಇಲ್ಲ. ಆದ್ರೆ ಮುಂದ್ ಬಂದ್ಮೇಲೆ ಏನಾಗ್ತದ, ಮೂವಿ ಒಳಗ ಅಶ್ವತ್ಥಾಮಗ ತನ್ನ ಶಿವಮಣಿ ಸಿಗ್ತದ. ಅಶ್ವತ್ಥಾಮ ಯಾವಾಗ ಆ ಶಿವಮಣಿ ಧರಿಸ್ತಾನ, ಗಾಂಡೀವಕ್ಕ ಶಕ್ತಿ ಬರ್ತದ. ಅವಾಗ ಪಾಣಿ ಹೇಳ್ತಾನ, ಯಾವಾಗ ಭೂಮಿ ಮೇಲೆ ದೇವತೆಗಳು ಇದ್ರು ಅವಾಗ ಈ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿದ್ರು. ಅವ್ರು ಈ ಭೂಮಿ ಬಿಟ್ಟು ಹೋದಂಗ ಅವ್ರ ಜೊತೆ ಈ ಶಕ್ತಿನೂ ಹೋಗ್ಯದ. ಆದ್ರೆ ಇದಕ್ ಮತ್ತೊಮ್ಮೆ ವಾಪಸ್ ಶಕ್ತಿ ಬರಾಕತ್ತದ ಅಂದ್ರ ಮತ್ತೊಮ್ಮೆ ದೇವರ ಈ ಭೂಮಿ ಮೇಲೆ ಹುಟ್ಟಾಕತ್ತಾರ ಅಂತ ಹೇಳ್ತಾರ. ಈ ಸ್ಟೋರಿ ನೋಡಿದಾಗ ಕಲ್ಕಿ ಅವತಾರ ಆಗೋದಂತೂ ಖಂಡಿತ ಅಂತ ಕಾಣಕತ್ತದ. ಆ ಕಲ್ಕಿ ಯಾರು ಅಂತ ದೀಪಿಕನ್ ಹೊಟ್ಟೆಯೊಳಗೆ ಇರೋದ ಅಂತ ನಮಗೆ ಕ್ಲಾರಿಟಿ ಸಿಕ್ಕದ. ಆದ್ರ ಕರ್ಣ ಯಾಕೆ ಇದ್ರೊಳಗೆ ಬಂದ, ಯಾಕೆ ಅರ್ಜುನ್ ಬರ್ಲಿಲ್ಲ, ಯಾಕೆ ಭೀಮ್ ಬರ್ಲಿಲ್ಲ ಅನ್ನೋ ದೊಡ್ಡ ಕ್ವಶನ್ ಕಾಡಕತ್ತದ. ಈ ಸ್ಟೋರಿ ನಮ್ಗೆ ಏನಾದ್ರು ಆನ್ಸರ್ ಬೇಕಂದ್ರೆ ನಾವು ಸ್ವಲ್ಪ 6000 ವರ್ಷದ ಹಿಂದೆ ಹೋಗಿ ಮಹಾಭಾರತ ಯುದ್ಧಕ್ಕೆ ಹೋಗ್ಬೇಕಾಗ್ತದ. ಮಹಾಭಾರತ ಯುದ್ಧದ ಅಂತ್ಯದ ಸಮಯದಲ್ಲಿ ಏನಾಗ್ತದ ಅಂದ್ರ, ಅಶ್ವತ್ಥಾಮಗ ಶ್ರೀಕೃಷ್ಣ ಶಾಪ ಕೊಡ್ತಾನ. ಶಾಪ ಯಾವ ತರ ಅಂದ್ರೆ, ಸಾವು 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 ಅಂತ ನರಳ್ಬೇಕು ಅಂತ ಹೇಳ್ತಾರ. ಅವಾಗ ತಾನು ಮಾಡಿದ ತಪ್ಪು ಅರಿವಾಗಿ ಅಶ್ವತ್ಥಾಮ ಶ್ರೀಕೃಷ್ಣನ, ನಂಗೆ ಈ ಶಾಪ ವಿಮೋಚನೆ ಇಲ್ಲ ಅಂತ ಕೇಳಿದಾಗ ಶ್ರೀಕೃಷ್ಣ ಏನ್ ಹೇಳ್ತಾನ, ಕಲಿಯುಗ ಸ್ಟಾರ್ಟ್ ಆಗೋದ. ಕಲಿಯುಗದ ಅಂತ್ಯದೊಳಗ ಅಹಂಕಾರ, ಅಸತ್ಯ, ಅಧರ್ಮ ಇದೆಲ್ಲಾನು ತಾಂಡವ ಆಡ್ತದ. ಅವಾಗ ಭೂಮಿಯ ರಕ್ಷಣೆಗಾಗಿ ನಾ ಮತ್ತೊಂದು ಅವತಾರದೊಳಗೆ ಜನಿಸಿ ಬರ್ತೀನಿ. ಅವಾಗ ಕಲಿ ಅನ್ನುವ ರಾಕ್ಷಸ ಎಷ್ಟು ಸ್ಟ್ರಾಂಗ್ ಇರ್ತಾನಲ್ಲ, ಅವನ ನನ್ನ ಜನ್ಮವನ್ನ ತಡೆಯುವಂತ ಶಕ್ತಿ ಇರ್ತದ. ಅವಾಗ ನೀನು ನನ್ನ ಜನ್ಮಕ್ಕ ರಕ್ಷಣೆ ಕೊಡು, ನನ್ನನ್ನ ಉಳಿಸು, ಅವಾಗ ನಿನ್ನ ಶಾಪ ವಿಮೋಚನೆ ಆಗ್ತದ ಅಂತ ಹೇಳ್ತಾರೆ. ಈ ಸ್ಟೋರಿಗೂ ಈಗ ಸಿಕ್ಕಿರೋ ಗಾಂಡೀವಕ್ಕೂ ಏನ್ ಕನೆಕ್ಟ್ ಅದ? ಹೌದು, ಕನೆಕ್ಟ್ ಅದ. ಈಗ ಸ್ವಲ್ಪ ನಾವು ಹಿಂದೆ ಹೋದ್ರ, ಮಹಾಭಾರತದ ಯುದ್ಧದೊಳಗ ಅಶ್ವತ್ಥಾಮಗ ಅರ್ಜುನ ಗಾಂಡೀವದಿಂದ ಯುದ್ಧ ಮಾಡುವಾಗ ತಡ್ಕೊಂತ ಶಕ್ತಿ ಅಶ್ವತ್ಥಾಮನ ಕಡೆ ಇರ್ಲಿಲ್ಲ. ಆದ್ರೆ ಈಗಿರೋ ಅಶ್ವತ್ಥಾಮಗ ಆ ಗಾಂಡೀವನ್ನ ಎದುರಿಸೋ ಶಕ್ತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಸೊ ಆ ಗಾಂಡೀವನ್ನ ಎದುರಿಸ್ಬೇಕಂತಂದ್ರೆ ಕರ್ಣ ಬರ್ಲೇಬೇಕು. ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಆ ಗಾಂಡೀವ ಯಾರ ಕಡೆ ಅಂದ್ರೆ ಸುಪ್ರೀಂ ಯಾಸ್ಕಿನ್ ಕಡೆ ಅದ. ಸುಪ್ರೀಂ ಯಾಸ್ಕಿನ್ ಕಡೆ ಯಾಕೆ ಸಿಕ್ಕದ ಅಂತಂದ್ರ, ನಮ್ಮ ಚಿರಂಜೀವಿಗಳಾದ ಪರಶುರಾಮ, ಅಶ್ವತ್ಥಾಮ ಇವ್ರ ಜೊತೆ ಫೈಟ್ ಮಾಡ್ಬೇಕು ಅಂತಂದ್ರೆ ಸುಪ್ರೀಂ ಯಾಸ್ಕಿನ್ ಕಡೆ ಅದೇ ತರದ್ ಒಂದು ಯಾವ್ದೋ ಶಸ್ತ್ರಾಸ್ತ್ರ ಇರಬೇಕು. ಯಾಕಂದ್ರೆ ಇವ್ರ ಕಡೆ ಎಲ್ಲಾ ದಿವ್ಯಾಸ್ತ್ರದ, ಇವ್ರ ಕಡೆ ನ್ಯೂ ಟೆಕ್ನಾಲಜಿ ಅದ. ಸೊ ಇತರ ನಡಕ್ ಒಂದು ಫೈಟ್ ಆಗ್ಬೇಕು ಅಂತಂದ್ರ ಗಾಂಡೀವದ ಅವಶ್ಯಕತೆ ಇತ್ತು. ಗಾಂಡೀವನ್ ತಗೊಂಡ್ ಬಂದಾರ. ಆದ್ರ ಸಮಸ್ಯೆ ಏನದ ಅಂತಂದ್ರ, ಅಶ್ವತ್ಥಾಮಗ ಗಾಂಡೀವನ್ನ ಎದುರಿಸುವಂತ ಶಕ್ತಿ ಇಲ್ಲ. ಗಾಂಡೀವನ್ನ ಎದುರಿಸ್ಬೇಕು ಅಂತಂದ್ರ ಅದಕ್ಕೆ ಪೈಪೋಟಿ ಕೊಡುವಂತ ಒಬ್ಬ ಯೋಧ ಯಾರಾದ್ರು ಇದ್ರ ಅವ ಕರ್ಣ. ಮಹಾಭಾರತ ಯುದ್ಧಕ್ಕೆ ನಾವು ಹೋಗಿ ನೋಡಿದ್ರ ಅರ್ಜುನ ಮತ್ತು ಕರ್ಣ ನಡುವೆ ದೊಡ್ಡ ಯುದ್ಧ ಆಗ್ತದ. ಅರ್ಜುನ ಗಾಂಡೀವನ್ನ ಎದುರಿಸುವಂತ ಶಕ್ತಿ ದೇವಾನು ದೇವತೆಗಳಿಗಿಲ್ಲ. ಆದ್ರೆ ಅದನ್ನ ಎದುರಿಸುವಂತ ಶಕ್ತಿ ಒಬ್ಬಗ ಯಾರಿಗದ ಅಂತಂದ್ರೆ ಕರ್ಣಗದ. ಮಹಾಭಾರತ ಯುದ್ಧದೊಳಗೆ ಏನಾಗ್ತದ, ಶ್ರೀಕೃಷ್ಣ ಅರ್ಜುನ ಪರವಾಗಿ ಯುದ್ಧ ಮಾಡ್ತಿರೋದ್ರಿಂದ ಕರ್ಣ ಗೆಲ್ಲಕ್ ಆಗ್ಲಿಲ್ಲ. ಇನ್ ಕೇಸ್ ಕೃಷ್ಣ ಏನಾದ್ರು ಇರ್ಲಿಲ್ಲ ಅಂತಂದ್ರ ಕರ್ಣ ಆರಾಮಾಗಿ ಸೋಲಿಸ್ಬೋದಿತ್ತು.
ಆದ್ರೆ ಕರ್ಣಗ್ ಒಂದ್ ಶಾಪ ಇರ್ತದೆ. ಕರ್ಣ ಏನ್ ಮಾಡಿರ್ತಾನ ಅಂತಂದ್ರೆ ತಾನ ಕ್ಷತ್ರಿಯ ಇದ್ರೂ ಕೂಡ ನಾನು ಬ್ರಾಹ್ಮಣ ಅಂತ ಹೇಳಿ ಪರಶುರಾಮರ ಕಡೆ ಹೋಗಿ ವಿದ್ಯೆನ ಕಲ್ತಿರ್ತಾನ. ಆದ್ರೆ ಪರಶುರಾಮಗಿದ ಅರ್ಥ ಆದ ನಂತರ ಏನ್ ಮಾಡ್ತಾರಂತ ಅವ್ರಿಗೆ ಶಾಪ ಕೊಡ್ತಾನ. ನಿಂಗೆ ಯಾವಾಗ ಬಾಳ ನೆಸಸರಿ ಬರ್ತದ ಅವಾಗ ನಿಂಗೆ ಬಿಲ್ಬಿದ್ದೆ ಮರ್ತ್ ಹೋಗ್ಬೇಕು ಅನ್ನೋ ಒಂದು ಶಾಪ ಕೊಟ್ಟಿರ್ತಾರ. ಈ ಶಾಪದಿಂದ ಏನಾಗ್ತದ ಕರ್ಣನ ಅಂತ್ಯ ಆಗ್ತದ. ಸೊ ಆ ಸ್ಟೋರಿ ನಮ್ಗೆ ಎಲ್ಲರಿಗೂ ಗೊತ್ತದ. ಆದ್ರ ಈಗ ಸಿಕ್ಕಿರೋ ಈ ಗಾಂಧೀವನ್ನ ಎದುರಿಸ್ಬೇಕಂದ್ರೆ ಕರ್ಣ ಈ ಮೂವಿ ಬರ್ಲೇಬೇಕಿತ್ತು. ಅದಕ್ಕಾಗಿ ಕಲ್ಕಿ ಮೂವಿ ಡೈರೆಕ್ಟರ್ ಈ ಮೂವಿ ಒಳಗ ಕರ್ಣನ್ ತಗೊಂಬಂದಾರ ಅಂತ ನಮಗ್ ಅನ್ಸಾಕತ್ತದ. ಮತ್ತೆ ಅದ್ರ ಜೊತೆ ಇನ್ನೊಂದ್ ಸ್ವಲ್ಪ ನಾವು ನಮ್ಮ ಪುರಾಣದ ಕಥೆಗಳನ್ನ ನೋಡಿದಾಗ ತ್ರೇತಾಯುಗ ದ್ವಾಪರ ಯುಗದಾಗ ಬಾಲಿ ಮತ್ತು ಸುಗ್ರೀವನ ಯುದ್ಧ, ಆಮೇಲೆ ಅರ್ಜುನ ಮತ್ತು ಕರ್ಣನ ಯುದ್ಧ ನೋಡಿದಾಗ ಇಂದ್ರಪುತ್ರ ಮತ್ತು ಸೂರ್ಯಪುತ್ರ ನಡುವೆ ಎಲ್ಲಾ ಯುಗಗಳಿಗೂ ಯುದ್ಧ ಆಗೇ ಆಗಾಕತ್ತದ. ಆದ್ರೆ ಈ ಮೂವಿ ಒಳಗ ಅದ ತರ ಆಗುವಂತ ಸನ್ನಿವೇಶಗಳು ಕಾಣಕತ್ತಾವ. ಬಟ್ ಇನ್ನೂವರೆಗೂ ನಮ್ಗೆ ಅರ್ಜುನ್ ಕ್ಯಾರೆಕ್ಟರ್ ರಿವೀಲ್ ಆಗಿಲ್ಲ. ಅರ್ಜುನ್ ಮರುಜನ್ಮ ಆಗ್ತದನೋ ಇಲ್ಲೋ ನಮಗ್ ಗೊತ್ತಿಲ್ಲ. ಆದ್ರೆ ನಮ್ಗೆ ಇಲ್ಲಿರೋ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನದ ಅಂತಂದ್ರೆ ಅರ್ಜುನ್ನ ಗಾಂಡೀವ ಮತ್ತು ಕರ್ಣನ ವಿಜಯ ಧನುಷ್ ಇವೆರಡರ ನಡುವೆ ದೊಡ್ಡ ಫೈಟ್ ನಾವು ನೋಡ್ಬೋದು. ನೆಕ್ಸ್ಟ್ ಪಾರ್ಟ್ ಹೋಗ ನೆಕ್ಸ್ಟ್ ಸೀಕ್ವೆನ್ಸ್ ಹೋಗ ಇನ್ನೂ ಖತರ್ನಾಕ್ ಸ್ಟೋರಿಗಳು ಬರುವಂತ ಚಾನ್ಸ್ ಕಾಣಕತ್ತದ. ಸ್ಟಾರ್ಟಿಂಗ್ ಎಲ್ಲ ಅನ್ಸಿತ್ತು ಇವ್ರು ನಮ್ ಧರ್ಮದ ಬಗ್ಗೆ ಮೂವಿ ಮಾಡಿ ನಮ್ಮ ನಂಬಿಕೆಗಳಿಗೆ ಧಕ್ಕೆ ಮಾಡ್ತಾರ ಅಂತ ಅನ್ಸಾಕತ್ತಿತ್ತು. ಆದ್ರೆ ಈ ಮೂವಿ ನೋಡಿದ್ಮೇಲೆ ಸಾಕಷ್ಟು ಕ್ಯೂರಿಯಾಸಿಟಿಗಳು ಹುಟ್ಟಾಕತ್ತವ. ನಿಮಗೆ ಈ ಮೂವಿಯಿಂದ ಏನೇನ್ ಕ್ಯೂರಿಯಾಸಿಟಿ ಹುಟ್ಟಾಕತ್ತಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ. ನಾವು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡುವಂತ ಪ್ರಯತ್ನ ಮಾಡ್ತೀವಿ.